ಆತ್ಮೀಯರೇ ನಮಸ್ಕಾರ. ಇವತ್ತು ನಾನು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಒಂದೆರಡು ಮಾತುಗಳನ್ನು ಮಾಸದಲ್ಲಿದ್ದೀವಿ. ಅಂದರೆ ಮುಂದಿನ ಕೆಲವು ದಿನಗಳಲ್ಲಿ ನಾವು ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡ್ತೀವಿ. ಈಗ ನಾವೇನೋ ಹೇಳ್ತೀವಿ, ನಾವು ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಪಡೆದಿದ್ದೀವಿ, ಭಾರತದಲ್ಲಿ ಜೀವಿಸ್ತಿದ್ದೀವಿ ಅಂತ. ಆದರೆ ಈ ಸ್ವಾತಂತ್ರ್ಯ ಸಿಗೋಕ್ಕೆ ಹಲವಾರು ಮಹನೀಯರು ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ಹೋರಾಡಿದರು. ಆ ಹೋರಾಟದ ಪ್ರತಿಫಲವೇ ಈ ಸ್ವಾತಂತ್ರ್ಯ ಅನ್ನೋದನ್ನ ನಾವು ಸಾವಿರಾರು ಲಕ್ಷಾಂತರ ಜನರು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡ್ತಾ ತಮ್ಮ ಪ್ರಾಣವನ್ನೇ ಕೊಟ್ಟರು. ನಾವೆಲ್ಲ ಆ ಮಹನೀಯರನ್ನ ಒಂದ್ಸಾರಿ ನೆನಪಿಸ್ಕೋಬೇಕು ಮತ್ತು ಅವರಿಗೆ ನಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದೇ ಥರ ಒಬ್ಬ ಹೆಣ್ಣಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತವರು, ಕಿತ್ತೂರು ಚೆನ್ನಮ್ಮನಂತವರು ಕೂಡ ಸ್ವಾತಂತ್ರ್ಯ ಪಡೆಯೋದಕ್ಕೋಸ್ಕರ ಕೆಂಪು ಮೋತಿಯ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ರು. ಅದೇ ಥರ ಲಕ್ಷಾಂತರ ಜನರು ಭಾರತ್ ಮಾತಾ ಕಿ ಜೈ ಅಂದಿದ್ದಕ್ಕೇ ಸೆರೆವಾಸ ಅನುಭವಿಸಿದರು. ಹಲವಾರು ತಾಳಿಕೊಳ್ಳಲಾಗದಂತ ಕಷ್ಟಗಳನ್ನ ಸಹಿಸಿದ್ರು. ಬ್ರಿಟಿಷರ ಬೂಟು ನೇಟವನ್ನ ಉಂಡ್ರು, ಸೆರೆವಾಸವನ್ನ ಅನುಭವಿಸಿದ್ರು, ಉಪವಾಸ ವೃತವನ್ನ ಅನುಭವಿಸಿದ್ರು, ಲಾಠಿ ಚಾರ್ಜ್ ಆಯ್ತು, ಗುಂಡು ನೇಟ ತಿಂದ್ರು. ಹೀಗೆಲ್ಲ ಮಾಡಿ ಬರೀ ಭಾರತ ಮಾತಾ ಕಿ ಜೈ ಎಂಬುದಕ್ಕೆ ಇಷ್ಟೊಂದು ಸಾವು ನೋವುಗಳನ್ನ ಅನುಭವಿಸಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ರು. ವೀರ್ ಸಾವರ್ಕರ್ ಅಂತ ಮಹನೀಯರಿಗೆ ಕಾಳಾಪಾಣಿ ಸಜೆ ಆಯಿತು. ಕಾಳಾಪಾಣಿ ಸಜೆ ಅಂತಂದ್ರೆ ಅದೊಂದು ಅತ್ಯಂತ ಕಠಿಣವಾದ ಅಮಾನವೀಯ ಶಿಕ್ಷೆ. ಅಂತ ತ್ಯಾಗಮಯಿಗಳು ತಮಗಾಗಿ ಅಲ್ಲ, ನಮ್ಮೆಲ್ಲರಿಗಾಗಿನೂ ಸ್ವಾತಂತ್ರ್ಯ ಪಡೆಯೋದಕ್ಕಾಗಿ ಭಾರತಾಂಬೆಯನ್ನ ಬ್ರಿಟಿಷರ ಅಧೀನದಿಂದ ಮುಕ್ತಿ ದೊರಕಿಸುವುದಕ್ಕಾಗಿ ಅವರು ತಮ್ಮ ಪ್ರಾಣಾರ್ಪಣೆಯನ್ನೇ ಮಾಡಿದರು. ಇಂಥ ಹಲವಾರು ಮಹನೀಯರು ಸಾಕಷ್ಟು ಹೋರಾಡಿದರು. ಅದೇ ತರ ನಮ್ಮ ಪಕ್ಕದ ಮರಾಠಿಗರು ಕೂಡ ಸ್ವಾತಂತ್ರ್ಯ ಮಾಜಾ ಹಕ್ ಆಹೆ, ಜನ್ಮಸಿದ್ಧ ಹಕ್ಕ ಆಹೆ ಅಂತ ಹೇಳಿದ್ದಕ್ಕಾಗಿ ಅವರು ಕೂಡ ಸೆರೆವಾಸ ಅನುಭವಿಸಿದರು. ಅವರು ಕೂಡ ಹಲವಾರು ಜನರು ಪ್ರಾಣಾರ್ಪಣೆ ಗೈದರು. ಅದೇ ತರ ನಮ್ಮ ಹಿಂದೂ ಹುಲಿಗಳಾದ ಚಂದ್ರಶೇಖರ ಆಜಾದ್ ಅಂತವರು ಸಣ್ಣ ವಯಸ್ಸಿನಲ್ಲೇ ಬ್ರಿಟಿಷರಿಗೆ ಸಿಂಹ ಸಪ್ನರಾಗಿ ಕಾಡಿ ಕೊನೆಗೆ ಭಾರತ್ ಮಾತಾ ಕಿ ಜೈ ಅನ್ನುತ್ತಾ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದರು. ಭಾರತಾಂಬೆಯ ಒಂದು ಮುಡಿಯನ್ನು ಸೇರಿದರು. ಭಗತ್ ಸಿಂಗ್ ಮತ್ತು ಆತನ ಸಹಚರರು ಅತ್ಯಂತ ಕಿರಿ ವಯಸ್ಸಿನಲ್ಲಿ ನಾನು ಭಾರತ ಮಾತೆಯ ಒಂದು ಶೆರೆಯ ಸಂಕೋಲೆಯನ್ನ ಬಿಡಿಸಿ ನಾನು ಆ ಒಂದು ಧನ್ಯತಾ ಕಾರ್ಯದಲ್ಲಿ ನನ್ನ ಪ್ರಾಣಾರ್ಪಣೆ ಮಾಡ್ತೀನಿ ಅಂತ ಹೋರಾಡಿ ಅವರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿನೇ ಒಂದು ಬ್ರಿಟಿಷರ ಒಳಸಂಚಿಗಾಗಿ ಅವರು ಒಂದು ನೇಣಿನ ಶಿಕ್ಷೆಯನ್ನ ಪಡೆದು ಅವರು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದರು. ಅದೇ ತರ ಹಿರಿಯರಾದಂತ ಲಾಲ್ ಬಾಲ್ ಪಾಲ್ ಮತ್ತು ಸುಭಾಷ್ ಚಂದ್ರ ಬೋಸ್ರು, ಸ್ವಾಮಿ ವಿವೇಕಾನಂದರು, ಇಂಥ ಹಲವಾರು ಮಹನೀಯರು ತಮ್ಮ ಪ್ರಾಣಾರ್ಪಣೆಗೈದ್ರು ಈ ಒಂದು ಸ್ವಾತಂತ್ರ್ಯ ದೊರಕಿಸಿಕೊಳ್ಳೋದಕ್ಕೆ. ಇಂಥ ಎಲ್ಲದರ ಫಲವೇ ನಮಗೆ ಸ್ವಾತಂತ್ರ್ಯ ದೊರೆತಿತು. ಜಲಿಯನ್ ವಾಲಾಬಾಗ್ ದುರಂತ ಇದು ನೆನಪಾಗಿಬಿಟ್ರೆ ಈಗಾದ್ರೂ ಸಹಿತ ಮೈಯಲ್ಲಿ ರೋಮಾಂಚನ ಉಂಟಾಗ್ತದೆ, ಅತ್ಯಂತ ಖೇದ ಬರ್ತದೆ. ಜಲಿಯನ್ ವಾಲಾಬಾಗ್ ಅಂದ್ರೆ ಏನು? ಸುಮಾರು 100,000 ಜನ ಕೂಡುವಂತ ಸ್ಥಳದಲ್ಲಿ ಲಕ್ಷಾಂತರ ಜನರನ್ನ ಸೇರಿಸಿ ಅವರ ಮೇಲೆ ವಿನಾಕಾರಣ ಗೋಲಿಬಾರ್ ಆರ್ಡರ್ ಮಾಡಲಾಯಿತು. ಆ ಗೋಲಿಬಾರ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಒಬ್ಬರನ್ನೊಬ್ಬರು ತುಳಿದು ಕಾಲು ತುಳಿತ ಏರ್ಪಟ್ಟು ಒಬ್ಬರು ತುಳಿದು ಅವ್ರ ಮೇಲೆ ಇವ್ರ ಮೇಲೆ ಅವರು ಏರಿ ಸಣ್ಣ ಒಂದು ಬಾಗಿಲಿನಲ್ಲಿ ಹೊರಬರುವ ಪ್ರಯತ್ನದಲ್ಲಿ ನಮ್ಮ ಬಾಂಧವರು ಲಕ್ಷಾಂತರ ಜನರು ಸತ್ತೋದ್ರು. ಇಂಥ ಒಂದು ಎಲ್ಲ ದುರ್ಘಟನೆಗಳ ಫಲವಾಗಿಯೇ ನಮಗೆ
ಸ್ವಾತಂತ್ರ್ಯ ದೊರೆಯಿತು. ಕೊನೆಗೆ ಇಂತಹ ನೂರಾರು ಘಟನೆ ನಡೆದ ನಂತರ ಬ್ರಿಟಿಷರು ನಡುಗಿ ಹೋದ್ರು, ಭಾರತೀಯರಿಗೆ ನಡುಗಿ ಹೋದ್ರು, ಹೆದರಿ ಹೋದ್ರು. ಕೊನೆಗೆ ಅವರು ಸ್ವಾತಂತ್ರ್ಯವನ್ನ ಕೊಟ್ಟು ತಾವು ತಮ್ಮ ನಾಡಿಗೆ ಹೋದ್ರು. ಇಂತಹ ಒಂದು ಸಂದರ್ಭದಲ್ಲಿ ನಾವು ಸ್ವಾತಂತ್ರ್ಯ ಹೇಗೆ ಸಿಕ್ತು ಅಂತಂದ್ರೆ, ನಮಗೆ ಸ್ವಾತಂತ್ರ್ಯ ಹೀಗೆ ಸಿಕ್ತು ನೋಡಿ. ಕೊನೆಗೆ ಅಂದು ಜೂನ್ 3ನೇ ತಾರೀಕು 1947ರಂದು ಅಂದಿನ ಗವರ್ನರ್ ಜನರಲ್ ಆಗಿದ್ದಂತ ಲಾರ್ಡ್ ಮೌಂಟ್ ಬ್ಯಾಟನ್ ಬ್ರಿಟಿಷ್ ಭಾರತದ ಸಾಮ್ರಾಜ್ಯವನ್ನ ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ 2 ತುಂಡಾಗಿ ಮಾಡಿಬಿಟ್ಟ. ನಮ್ಮ ಅಖಂಡ ಭಾರತವನ್ನ ತುಂಡರಿಸಿ ಬಿಟ್ಟರು. ಇದರ ನಂತರ ಭಾರತದ ಸ್ವಾತಂತ್ರ್ಯಕ್ಕಾಗಿ 1947 ಅನ್ವಯ ಆಗಸ್ಟ್ 14ರ ಮಧ್ಯರಾತ್ರಿ ನಮಗೆ 12 ಗಂಟೆ 15 ನಿಮಿಷ ಅಂತ ಹೇಳ್ತಾರೆ. ಅಂತ ಒಂದು ಸಮಯದಲ್ಲಿ ರಾತ್ರೋರಾತ್ರಿ ನಮಗೆ ಭಾರತದ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟರು. ಮೊಟ್ಟ ಮೊದಲನೇ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರು ಆಯ್ಕೆಯಾದರು ಮತ್ತು ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದರು. ಅವರು ಅವತ್ತು ರಾಷ್ಟ್ರವನ್ನು ಉದ್ದೇಶಿಸಿ ಟ್ರಿಸ್ಟ್ ವಿತ್ ಡೆಸ್ಟಿನಿ ಅನ್ನುವಂತ ಒಂದು ಭಾಷಣವನ್ನು ಮಾಡಿದರು. ಅಂದ್ರೆ ಭಾಗ್ಯದೊಡನೆ ಒಪ್ಪಂದ ಅಂತ ಅವರು ಭಾಷಣ ಮಾಡಿದರು. ಆ ಭಾಷಣದಲ್ಲಿ 2 ಮಾತುಗಳನ್ನ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಧ್ಯರಾತ್ರಿಯ ಗಂಟೆ ಹೊಡೆಯುತ್ತಿದ್ದಂತೆ ಜಗತ್ತು ಮಲಗಿರುವಾಗ ಭಾರತವು ಚಲನಶೀಲತೆ ಮತ್ತು ಸ್ವಾತಂತ್ರ್ಯಕ್ಕೆ ಎಚ್ಚರಗೊಳ್ಳುತ್ತದೆ. ಇತಿಹಾಸದಲ್ಲಿ ಅಪರೂಪವಾಗಿ ಬರುವ ಈ ಗಳಿಗೆಯಲ್ಲಿ ಹಳತ್ತಿನಿಂದ ಹೊಸತಿಗೆ ಕಾಲಿಡುತ್ತಿದ್ದೇವೆ. ಹಳೆಯ ಯುಗ ಮುಗಿದು ಬಹುಕಾಲ ಅದುಮಿಟ್ಟ ದೇಶವೊಂದರ ಚೇತನವು ತನ್ನ ಅಭಿವ್ಯಕ್ತಿಯನ್ನ ಕಂಡುಕೊಳ್ಳುತ್ತಿದೆ. ಇವತ್ತು ನಾವು ನಮ್ಮ ದುರಾದೃಷ್ಟದ ಕಾಲವನ್ನ ಮುಗಿಸುತ್ತಿದ್ದೇವೆ ಮತ್ತು ಭಾರತವು ತನ್ನನ್ನು ತಾನು ಮತ್ತೆ ಕಂಡುಕೊಳ್ಳುತ್ತಿದೆ ಅಂತ ಅವರು ತಮ್ಮ ಭಾಷಣದಲ್ಲಿ ಹೇಳಿದರು. ಪ್ರಥಮ ಪ್ರಧಾನಿ ಇವರಾದ್ರೆ ಉಪ ಪ್ರಧಾನಿಯಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಾದರು. ಹೀಗೆ ನಮಗೆ ಸ್ವಾತಂತ್ರ್ಯ ದೊರೆಯಿತು. ಅಂತ ಒಂದು ದೊರಕಿದ ಸ್ವಾತಂತ್ರ್ಯವನ್ನು ನಾವು ಉಳಿಸಿಕೊಳ್ಳೋದಕ್ಕೆ ಇನ್ನೂ ಹಲವಾರು ತರದ ಒಂದು ಪ್ರಯತ್ನ ಮಾಡ್ತಾ ಭಾರತ ಮಾತೆಗೆ ನಾವು ನಮಿಸೋಣ ಅಂತ ಹೇಳಿ ಇವತ್ತಿನ ಈ ಕ್ಲಿಪ್ ಅನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್, ಧನ್ಯವಾದಗಳು.